ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಇವತ್ತು ಬಂದು ಸಂಡೇ ವ್ಲಾಗ್. ನಿಮಗೆ ವಾಚ್ ತೋರಿಸ್ಲತ್ತೀನಿ, ಅಂದ್ರೆ ಟೈಮ್ ತೋರಿಸ್ಲತ್ತೀನಿ ಎಷ್ಟಾಗ್ಯದಂತೆ. 4:48 ಆಗಿತ್ತು. ಅವಾಗ ಎದ್ದೀವಿ ನೋಡ್ರಿ. ಯಾಕಂತಂದ್ರೆ ಇಷ್ಟು ಜಲ್ದಿ ಎಂದು ಇರ್ಲಾರ್ದು ಇವತ್ತೇ ಯಾಕೆ ಇಷ್ಟು ಜಲ್ದಿ ಎತ್ತಾರ ಅಂತ ಅನ್ಕೋಬಹುದು ನೀವು. ಯಾಕಂತಂದ್ರೆ ಒಂದ್ ಕಡೆ ಹೋಗೋದಿತ್ತು, ಫಂಕ್ಷನ್ ಇತ್ತು. ಹಂಗಂತಂದು ತವ್ರ ಮನೆ ಕಡೆಯಿಂದ ಫ್ಯಾಮಿಲಿ ಎಲ್ಲರೂ ಹೋಗ್ಲತ್ತೀವಿ. ಆಮೇಲೆ ಜಲ್ದಿ ಬಾ ಅಂತ ಅಂದಿದ್ರಲ್ಲ, ಅದ್ರ ಸಲುವಾಗಿ. ಯಾರು ನನ್ನ ಚಾನಲ್ನ ವಿಡಿಯೋನ ಹಂಗೆ ನೋಡ್ಲತ್ತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ನೆಕ್ಸ್ಟ್ ಬಂದು ಯಾರು ಸ್ಕಿಪ್ ಮಾಡದೇನೆ ನೋಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರು ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬರ್ ಆಗಬೇಕು, ಸಬ್ಸ್ಕ್ರೈಬ್ ಮಾಡಲಾಗಿರಿ, ಹಾಗೆ ನೋಡ್ಲತ್ತೀರಿ ಆದ್ರೆ ಸಬ್ಸ್ಕ್ರೈಬ್ ಮಾಡಲಾಗಿರಿ, ಲೈಕ್ ಮಾಡಲಾಗಿರಿ, ಆಮೇಲೆ ಕಮೆಂಟ್ನು ಮಾಡಲಾಗಿರಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಯಾವಾಗಿನ ದಿನದ ಹೆಂಗೆ ರೊಟೀನನ್ನು ಸ್ಟಾರ್ಟ್ ಮಾಡ್ತೀನಿ ಅದೇ ಥರ ಇವತ್ತು. ಅಂದರೆ ಜಲ್ದಿ ಎದ್ದು ಕೆಲಸಗಳನ್ನು ಮುಗಿಸ್ಕೊಂಡು ಫಾಸ್ಟಾಗಿ ಅಂತಂದು ಫಸ್ಟಿಗೆ ಎದ್ಮೇಲೆ ನೋಡ್ಲತ್ತಿರ್ಬೋದು ನೀವು. ಬ್ರಷ್ ಅದು ಮಾಡಿ ಆಮೇಲೆ ಉಗುರು ಬೆಚ್ಚಗಿನ ನೀರು ಮಾಡ್ಕೊಂಡು ಕುಡ್ದು ಆಮೇಲೆ ಕಸ ಅದು ಬೆಳೆದೈತಲ್ಲ, ಮತ್ತು ಆಮೇಲೆ ನಾವು ಹೋದ್ಮೇಲೆ ಇದೆಲ್ಲ ಹಾಗೆ ಇರ್ತದ ಅಂತ ಅಂದ್ಕೊಂಡು ಹೆಂಗೂ ಜಲ್ದಿನೇ ಎದ್ದೀವಿ ಅಂತಂದು ಅವರೆಲ್ಲರೂ ಇನ್ನೂ ಮಲ್ಕೊಂಡಿದ್ರು. ನಮ್ಮ ಮನೆಯವರು ಅಷ್ಟೇ, ನಾನು ಅಷ್ಟೇ ಎದ್ದಿದ್ದೀವಿ. ಅವ್ರು ಕೆಳಗೆ ಬಂದು ನಾನು ಕೆಳಗೆ ಬಂದು ಬ್ರಷ್ ಅದು ಮಾಡಿ ಉಗುರು ಬೆಚ್ಚಗೆ ನೀರು ಕುಡ್ದು ಆಮೇಲೆ ನೀರು ಇಡ್ಲಕ್ಕ ಅಂತಂದು ಅಂದ್ರೇನು ಮೊದಲೇ ಇದ್ರೊಳಗೆ ಹಾಕೋದಿದ್ದೀವಿ ನೀರು ಕಾಯಿಸೋದ್ರೊಳಗೆ. ಅದಕ್ಕೆ ಹಂಗಂತಂದು ಅದ್ರೊಳಗೆ ನೀರು ಹಚ್ಚಿ ಆಮೇಲೆ ಇವೆಲ್ಲ ಮೇಲಿನ ಕೆಲಸ ನೀರು ಕಾಯೋ ತನಕ ಎಲ್ಲ ಕೆಲಸ ಮಾಡ್ಬೇಕಂತಂದು ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಕಸ ಅದು ಹೊರಗಿಂದದು ಬೆಳೆದು ಆಮೇಲೆ ರಂಗೋಲಿಯನ್ನಿಟ್ಟು ನೆಕ್ಸ್ಟ್ ಇವತ್ತಿನ ದಿನವನ್ನು ಸ್ಟಾರ್ಟ್ ಮಾಡ್ಲತ್ತೀನಿ. ಇವ್ರಿನ್ನ ಎದ್ದಿದ್ದಿಲ್ಲ ಅಂತಂದು ನಾನು ಫ್ರೆಶ್ ಆಗಿದ್ದ, ಸ್ನಾನ ಅದು ಮುಗಿದಿತ್ತು. ಆಮೇಲೆ ಇವರು ಹೇಳ್ಬೇಕಿತ್ತಲ್ಲ, ಹಂಗಂತಂದು ಎಬ್ಬಿಸ್ಲಕ್ಕೆ ಹೋಗಿನಿ. ಆಕಿ ದೊಡ್ಡವಳು ಎದ್ದು ಆಮೇಲೆ ಆಕಿನೂ ಸ್ನಾನ ಮುಗಿಸ್ಕೊಂಡು ಮತ್ತಿಕಿಗೆ ಸಣ್ಣಕ್ಕಿಗೆ ಒಂದು ಸ್ವಲ್ಪ ಸುಸ್ತಾಗ್ಲತ್ತಿತ್ತು, ಸಂಡೇ ಬೇರೆಲ್ಲ. ಹಂಗಂತಂದು ಹಾಗೆ ಮಲ್ಕೊಂಡಿಳಕಿ ಮತ್ತು ಕೆಳಗೆ ಬಂದು ಸೋಫಾ ಮ್ಯಾಗ ನೋಡಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಎಬ್ಬಿಸ್ಬೇಕಂತಂದು ಹಾಗೆ ಬಿಟ್ಟಿದ್ದ. ಆಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಹೋಗ್ಲತ್ತೀವಿ ನೋಡ್ರಿ, ನೋಡ್ಬೋದು ನೀವು. ಈಗ ಬಂದು ಫಸ್ಟ್ ಎಲ್ಲಿಗೆ ಹೋಗ್ಲತ್ತೀವಿ ಅಂತಂದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗ್ಲತ್ತೀವಿ, ಕೇಂದ್ರ ಬಸ್ ನಿಲ್ದಾಣ. ಅಲ್ಲಿಗೆ ಹೋಗಿ ಆ ಕಡೆಯಿಂದ ನಮ್ಮ ಪಯಣ ಸ್ಟಾರ್ಟ್. ಇವರು ನಮಗೆ ಬಿಡ್ಲಕ್ಕಂತ ಬಂದಿದ್ರು. ಆಮೇಲೆ ನಮ್ಮ ಸಿಸ್ಟರ್ಗೋಸ್ಕರ ವೇಟ್ ಮಾಡ್ಲತ್ತೀವಿ. ಅವರು ಬಂದರು. ಅವ್ರು ಬಂದಮೇಲೆ ಎಲ್ಲರೂ ಕೂಡಿ ಹೋಗೋದಿದ್ದಿತ್ತಲ್ಲ, ಹಂಗಂತಂದು ಅವ್ರ ಸಲುವಾಗಿ ವೇಟ್ ಮಾಡ್ಲತ್ತಿದ್ದೀವಿ. ನೆಕ್ಸ್ಟ್ ಬಂದು ಬಸ್ ಆಲ್ರೆಡಿ ನಿಂತಿದ್ದಿತ್ತು. ಆಮೇಲೆ ಹೋಗ್ಬೇಕಂತಂದು ರೆಡಿಯಾಗಿವಿ, ನೋಡ್ಬೋದು ನೀವು. ಎಲ್ಲರೂ ಕೂಡಿ ಬಸ್ಸಿಗೆ ಹೋಗ್ಲತ್ತೀವಿ. ಆಮೇಲೆ ಒಂದು ಸೈಡ್ ಬಂದು ನಿಂತೀವಿ. ಅಲ್ಲೊಂದು ಪ್ಲೇಸ್ ಹೇಳಿದ್ರು ಬಾಬಾ ಅವರು, ಅಲ್ಲಿ ನಿಂದ್ರಿ ನಾವು ಬರ್ತೀವಿ ಅಷ್ಟೊತ್ತಿಗೆ, ನೀವು ಎಲ್ಲಿದ್ದೀರಿ ಅಂತ ಹಾಗೆ ಕಾಲ್ ಮಾಡ್ಕೊತ ಇದ್ದಿದ್ರು. ನಾವು ಇಲ್ಲಿದ್ದೀವಿ ಅಂತಂದು ಹೇಳ್ತಿದ್ದೀವಿ. ಹಂಗೆ ಬಂದು ಅಲ್ಲೇ ಆ ಪ್ಲೇಸ್ ಹೇಳ್ದಲ್ಲೇ ನೇಮ್ ಹೇಳ್ದಲ್ಲೇ ನಿಂತಿದ್ವಿ ನಾವೆಲ್ಲರೂ, ನಾನು ನಮ್ಮ ಸಿಸ್ಟರ್ ಮಕ್ಕಳು ಎಲ್ಲರೂ. ಆದಮೇಲೆ ಒಂದು 2 ನಿಮಿಷ ಆಗಲಿಲ್ಲ, ಬಂದರು ಅವರು. ಬಂದಮೇಲೆ ನಮ್ಮ ತಮ್ಮ ಬಂದ ನೋಡ್ರಿ. ಮಾಮ ಬಂದಾರ. ಮಾಮ ಯಾರೇ ಡುಮ್ಮಿ? ಯಾರ ಏ ಹೇಳು. ನೋಡು ಕುಡ್ತದ ಹೆಂಗೆ ನೋಡು, ಒಂದೇ ದಾಣಿ. ಮೊಮ್ಮಕ್ಕಳಿಗೆ ನೋಡಿದ್ಮೇಲೆ ಅದೊಂದು ಖುಷಿನೇ ಬೇರೆ ಅವ್ರದ್ದು.
ನೋಡಿರ್ಬೋದು ನೀವು ಹೆಂಗೆ ಎಂಜಾಯ್ ಮಾಡ್ಲತ್ತಿದ್ರು ಅವ್ರಿಗೆ ನೋಡಿ ಅಂತಂದು. ಆಮೇಲೆ ಎಲ್ಲರೂ ಕೂಡಿ ಹೋಗ್ಲತ್ತೀವಿ ನೋಡ್ರಿ. ಇಷ್ಟೆಲ್ಲರೂ ಇದ್ದಿದ್ದೀವಿ. ಏನ್ರಿ ಚಾಲು ಇಲ್ಲ. ಆಮೇಲೆ ಬಂದು ನೋಡ್ಬೋದು ನೀವು ಇಲ್ಲಿ ಏನಪ್ಪ ಅಂತಂದ್ರೆ ಇಂಡಿ ಬಸ್ ನಿಲ್ದಾಣ ಎದುರುಗಡೆನೇ ಎಲ್ಲ ಹಣ್ಣುಗಳಿದ್ದವು. ಕೆಲವೊಂದಿಷ್ಟು ತೊಗೊಳವಿದ್ದವು. ನಾನು ಬಾಬಾ ತಗೊಂಡು ಹೋಗ್ಲತ್ತೀವಿ. ಆಮೇಲೆ ಹೋಗೋ ಟೈಮ್ನಾಗೆ ಎಲ್ಲ ಲೇಟ್ ಆಗಿತ್ತು ಅಂತಂದು ಫಂಕ್ಷನ್ನ ಫಾಸ್ಟ್ ಮುಗಿಸ್ಕೊಂಡು ಅದು ಫಂಕ್ಷನ್ದು ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಹಂಗಂತಂದು ಬರುವಾಗ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ. ಈ ಗಿಡ ನೋಡ್ಲತ್ತಿರ್ಬೋದು ನೀವು. ಇದು ಎಷ್ಟು ಅವಾಗ ನಾವು ಸಣ್ಣವರಿದ್ದಾಗ ಅದಕ್ಕೆ ಜೋಕಾಲಿ ಅಂತಂದು ತಿಳ್ಕೊಂಡು ಹಿಂಗೆ ಜೋತ್ ಬಿದ್ದು ಆಟ ಆಡ್ತಿದ್ದೀವಿ. ಹೋಗಾಗ ಬರಾಗ ಇದ್ದಿತ್ತು ಅದು ಒಂದು ಗಿಡ ಅಲ್ಲೇ ನಮ್ಮ ಊರ ಕಡೆಗೆ. ಹಂಗಂತಂದು ಇದು ನೋಡ್ಬೋದು ಭೀಮಾ ನದಿ ಅದ. ಭೀಮಾ ನದಿ ನಾ ಬರುವಾಗನೂ ಊರಿಗೆ ಹೋಗುವಾಗನೂ ಕ್ಯಾಪ್ಚರ್ ಮಾಡ್ಕೊಂಡೀನಿ. ಅದು ಹೆಸರು ಹೇಳೋಕ್ಕಾಗಿಲ್ಲ. ಇದು ಭೀಮಾ ನದಿ ಇಷ್ಟು ತುಂಬಿತ್ತಂತಂದ್ರೆ ನೀರು ಇನ್ನೊಂದು ಸ್ವಲ್ಪ ಮಳೆ ಬತ್ತಂದ್ರೆ ಅಷ್ಟು ಫುಲ್ ಇದು ಬ್ರಿಡ್ಜೇ ಮುಳುಗು ಹೋಗ್ತದೆ ನೋಡ್ರಿ. ಆ ಥರ ಅದ ಇದು ಭೀಮಾ ನದಿ. ಹಂಗಂತಂದು ನೋಡಿದ್ರೆ ಅಂಜಿಕೆ ಬರ್ಲತ್ತಿತ್ತು. ಇದು ಅಷ್ಟು ಮ್ಯಾಲಿದ್ದೀವಿ ಇದು ನೀರ ನೋಡ್ಬೋದು ನೀವು.
ಇದು ಶುಗರ್ ಫ್ಯಾಕ್ಟ್ರಿ ಇದಂತ. ಅದು ಎಷ್ಟು ದೊಡ್ಡದು ಕಾಣಿಸ್ಲತ್ತದಲ್ಲ ಅದೇ ಶುಗರ್ ಫ್ಯಾಕ್ಟ್ರಿ ಅಂತ ಹೇಳಿದ್ರು. ಅದಕ್ಕೆ ಒಂದು ಸ್ವಲ್ಪ ತೋರಿಸ್ಲತ್ತೀನಿ. ಅದು ಮಹಾರಾಷ್ಟ್ರನಾಗೆ ಎಲ್ಲೋ, ಅದು ಹೆಸರು ನೋಡಿಲ್ಲ ಯಾವ್ದು ಊರು ಅಂತಂದು. ಹಂಗ ನೋ ಇದು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಆಯ್ತಪ್ಪ ಅಂತಂದು ಅದು ಒಂದು ಸ್ವಲ್ಪ ತೋರಿಸ್ಲತ್ತೀನಿ. ಆಮೇಲೆ ಬಂದು ಅಕ್ಕಲ್ಕೋಟ್ ಬಂದೀವಿ. ಅಕ್ಕಲ್ಕೋಟ್ ಬಂದ್ಮೇಲೆ ಏನಾಯ್ತು ಅಂತಂದ್ರೆ ಸ್ವಾಮಿ ಸಮರ್ಥನ್ಕ ಹೋಗ್ಬೇಕು ಅಂತ ಅನ್ಕೊಂಡಿವಿ. ಏನಾಯ್ತು, ಬರೋ ಟೈಮ್ನಾಗೆ ಲೇಟ್ ಆಗಿತ್ತು ಅಂತಂದಲ್ಲ, ಹಂಗಂತಂದು ನೋಡಮ್ಮ ಎಲ್ಲದ ಅಂತಂದು ನಾನು ನಮ್ಮ ತಮ್ಮ ಇಬ್ರು ಇಳಿದು ಅಲ್ಲಿ ಗಾಡಿ ಕಡೆಗೆ ಒಂದು ಸ್ವಲ್ಪ ಕುಂತು ಚಹಾ ಕುಡಿಲತ್ತಿದ್ರು ಅವರು. ಹಂಗಂತಂದು ನಾನು ನಮ್ಮ ತಮ್ಮನೇ ಇಬ್ರು ಬಂದು ನಡಿ ನೋಡಮ್ಮ ಅಂತಂದು ಸ್ವಲ್ಪ ಮುಂದಕ್ಕೆ ಬಂದೀವಿ. ಭಾಳ ಅದು ಮ್ಯಾಪ್ ಹಾಕಿ ನೋಡಿದ್ನು ಲೊಕೇಶನ್, ಇದು ಭಾಳ ದೂರ ಆಗ್ತದ, ಸುಮ್ಮನೆ ಲೇಟ್ ಆಗ್ತದ, ಬಾಬಾ ಬೈತಾರ ಅಂತಂದ್ರು. ಹಂಗಂತಂದು ಬರೀ ಒಂದು ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದು ಏನು ತಿನ್ಕೋತ ಹಣ್ಣು ತಿನ್ಕೋತ ಇಬ್ಬರು ಒಂದು ಸ್ವಲ್ಪ ತೊಗೊಂಡು ಹಾಗೆ ತಿನ್ಕೋತ ಇಬ್ಬರು ಬಂದೀವಿ. ಇನ್ನೊಂದು ಸಲ ಯಾವಾಗ್ರೆ ಬಂದೀವಿ ಅಂತಂದ್ರೆ ನೋಡಬೇಕು ಹೋಗಮ್ಮಂತ. ಅದ್ರ ಸಲುವಾಗಿ ಅಂತಂದು ಬರಮ್ಮಿ. ಬೇರೆ ಕೆಲಸಕ್ಕೋಸ್ಕರ ಬಂದೀವಿ ಅಂತಂದ್ರೆ ಹಿಂಗೆ ಲೇಟ್ ಆಗ್ತದ, ಯಾರು ಇದು ಮಾಡಂಗಿಲ್ಲ ಏನಿಲ್ಲ ಅಂತಂದು ಹಿಂಗೆ ಡಿಸ್ಕಸ್ ಮಾಡ್ಕೋತ ಬರ್ಲತ್ತಿದ್ದೀವಿ. ಅಲ್ಲೇ ಎಲ್ಲ ಚಾಕ್ಲೇಟ್ಸ ಅವು ಇವು ಏನ್ರೆ ಸ್ನ್ಯಾಕ್ಸ್ ಅದು ಇದ್ದೀವು, ಹಾಗೆ ತಿನ್ಕೋತ ಬಂದೀವಿ. ಆಮೇಲೆ ಬಂದು ಇಲ್ಲಿ ನೋಡ್ರಿ ಕಡ್ಗಂಚಿ ಪಾಟಿ ಅಂತ ಅಂತೀವಿ. ಕಡ್ಗಂಚಿ ಮೇಲೆ ಬಂದು ಅಲ್ಲೊಂದು ಸ್ವಲ್ಪ ಚಹಾ ಅದು ಕುಡಿಯಮ್ಮಿ ಅಂತಂದ್ರು ಬಾಬಾದು. ಆಯಿತು, ಇವರು ಈ ಸೈಡ್ಲಿಂದೇ ಹೋಗ್ತಾರ, ನರೋಣದು ಬಾಬಾ ಮಮ್ಮಿರು ಅಕ್ಕದು ಇವರೆಲ್ಲ ಈ ಒಂದು ಸೈಡ್ಲಿಂದ ಹೋಗ್ತಾರ. ನಾವು ಇಲ್ಲಿಂದೇ ಇಳಿದು ಆಮೇಲೆ ನಾನು ನಮ್ಮ ಸಿಸ್ಟರ್ ಬಸ್ಸಿಗೆ ಹೋಗ್ಬೇಕಂತಂದು ಏನೇನು ತಿನ್ಬೇಕು ಅನಿಸ್ತದೆ ಅಂತಂದು ಹುಡುಗರಿಗೆಲ್ಲರಿಗೆ ತಿನ್ನಿಸಿ ಆಮೇಲೆ ನಾವು ಎಲ್ಲ ತಿಂದು ಗೋಬಿ ಮಂಚೂರಿ, ಪಾನಿಪುರಿ ಮತ್ತು ಬಜ್ಜಿ ಅದು ಇದು ಇಲ್ಲೆಲ್ಲ ಸ್ವಲ್ಪ ಚಂದೇ ಸಿಗ್ತಾವ ಅಂತ ಹೇಳಿದ್ರು. ಹಂಗಂತಂದು ಅವರೆಲ್ಲ ನಾವು ಮಮ್ಮಿ ಬಾಬಾ ಅದು ಒಂದು ಸ್ವಲ್ಪ ಕಡೆಗೆ ಕುಂತು ಚಹಾ ಕುಡ್ಲತ್ತಿರು. ಇವರೆಲ್ಲ ಸಣ್ಣವ್ರು ಏನು ಮಾಡಿದ್ರು ಅಂತಂದ್ರೆ ಇವೆಲ್ಲ ತಿನ್ಲತ್ತಿರು ಗೋಬಿ ಮಂಚೂರಿ ಇದು. ನೆಕ್ಸ್ಟ್ ಭಾಳ ದಿವ್ಸಲಿಂದ ನನ್ನ ಫ್ರೆಂಡ್ ಇಲ್ಲೇ ಕಡ್ಗಂಚಿ ಪಾಟಿ ಮೇಲೆ ಒಂದು ಸ್ವಲ್ಪ ಏನಂತಂದ್ರೆ ಬ್ಯೂಟಿ ಪಾರ್ಲರ್ ಸೆಂಟ್ರ್ ಅದ ಅವ್ರದ್ದು. ನೋಡಮ್ಮಿ ಇಲ್ಲಿ ಬಂದ್ಮೇಲೆ ಕಾಲ್ ಮಾಡಬೇಕು ಅಂತಂದು ಅಲ್ಲಿಂದ ಕಾಲ್ ಮಾಡ್ಕೊತ ಬಂದೀನಿ. ಅವರು ಒಂದು ಸ್ವಲ್ಪ ರಿಸೀವ್ ಮಾಡ್ಲಿಕ್ಕಾಗಿಲ್ಲ. ಆಯಿತು ಹೋಗ್ತದ ಅಂತ ಅಂದ್ಕೊಂಡು ಆಮೇಲೆ ಆಮೇಲೆ ಹಚ್ಚಿದ್ರು. ಹಚ್ಚಿ ಆಮೇಲೆ ಮೀಟಾಗಿ ಭಾಳ ದಿವ್ಸಲಿಂದ ಆಯ್ತು ನೋಡು ಹಂಗೆ ಹಿಂಗೆ ಅಂತಂದು ಮಾತಾಡಿ ಆಮೇಲೆ ನೋಡ್ರಿ ನೆಕ್ಸ್ಟ್ ಗುಲ್ಬರ್ಗಕ್ಕೆ ಇಳಿದು ಒಂದು ಸ್ವಲ್ಪ ಕಣ್ಣಿ ಮಾರ್ಕೆಟಿಗೆ ಅಲ್ಲೇ ಬಸ್ಸಿಗೆ ಇಳಿದು ನೆಕ್ಸ್ಟ್ ಬಂದೀವಿ ನೋಡ್ರಿ. ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.